ಅಷ್ಟೇ ನಮ್ಮ ಪಾಲಿಗಿರಲಿ. ಹಾ ಒಟ್ಟು 101 ಮಂದಿ ಅವ್ರದಾರ, ದೊಡ್ಡ ಪಾಲ ಅವ್ರಿಗಿರ್ಲಿ ಅಂತಕ್ಕಂತ ಮಾತ ಅಂದ ಕೂಡ್ಲೆ ಬರೇ ನಾ ಹಿಡ್ಕೊಂಡ ಬಿಟ್ಟ ಕೂಡಲೇ ನಮ್ಮ ಅಣ್ಣಾಜಿ ಅವ್ರ ಅಂತಾರ, ಏನಂತಾರವ? ತಂಗಿ ಇವತ್ತಿನ ದಿವಸ ವಿಷಯ ಹಿಡ್ಕೊಂಡು ಬಿಡುವುದಿಲ್ಲ. ಏನ್ ನೋಡುದು? ತಡವಾಳ ಗ್ರಾಮ ಇವತ್ತಿನ ದಿವಸ ನಿನಗರ ಕೊನೆ ಆಗಿರ್ಬೇಕು, ನನಗರ ಕೊನೆ ಆಗಿರ್ಬೇಕು. ಹೌದು, ಹಂಗ ಇವತ್ತಿನ ದಿವಸ ಮಾತಾಡ್ರಿ. ಹಾ ಮತ್ತೆ ಏನಪ್ಪಾ ಅಂತಂದ್ರ ಏನ್ರಿ ವಿಷಯ ಏನಪ್ಪಾ ಅಂತಂದ್ರ ಬಿಟ್ಟು ಬರೇ ಏನ್ ಮಾಡ್ಲಕ್ ಹೋಗ್ಬೇಡಪ್ಪ ಅಂತಂದ್ರ ಬಿಡ್ಲಾಕ್ ಹೋಗ್ಬೇಡ, ಅದನ್ನ ಬೆಳಸು ಹೌದೌದು ಹೇಳಲ್ಲ ಅಂತಕ್ಕಂತ ಮಾತಂದ್ರು. ಮತ್ತೆ ಏನಪ್ಪಾ ಅಂತಂದ್ರ ಒಂದ್ 2 ಪ್ರಶ್ನೆಗಳನ್ನ ಕೇಳಿ ಕೇಳಿ ಅದಕ್ಕೂ ಒಂದು ಚಾಲೆಂಜ್ ಇಡ್ತಾರ ಅವರು. ಏನಿಟ್ಟಾರ ಚಾಲೆಂಜ್? ಬರ್ತಿತ್ತಂದ್ರ ಬರ್ತಾ ಅಂತ ಹೇಳುದು, ಇಲ್ಲಂದ್ರ ಬರಲ್ಲಪ್ಪ ಅಂತಂದ್ರ ಸಬದಾಗ ಕೈ ಅಂತ ಹೇಳುದು. ನಾ ಹೇಳೇ ಮಂಗಳಾರತಿ ಮಾಡ್ತೀನಿ ಅಂತ ಚಾಲೆಂಜ್ ಹಾಕ್ಯಾರ ಅವರು. ಹೌದು ಎಣ್ಣ ಹಾ ನೀವು ವಯಸ್ಸಿನೊಳಗ ದೊಡ್ಡವಿರ್ಬೇಕಾರೆ ಡೊಳ್ಳಿನ ಹಾಡಿಕೆ ಒಳಗ ನಿನ್ನಿ ಮನಿ ಅದಿ ನೀನು, ನಿನಕ್ಕಿಂತ ಮೊದಲ ನಾ ಅದೀನಿ. ಹೌದೌದಲ್ಲ. ಯಾಕಪ್ಪ ಅಂತಂದ್ರ ನನ್ನ ಜೋಡಿ ಇಂತ ಚಾಲೆಂಜ್ ಮಾಡಕ್ ಹೋಗ್ಬೇಡ. ಈ ತಡವಾಳ ಗ್ರಾಮ ಇವತ್ತೇ ನಿನಗೆ ಲಾಸ್ಟ್ ಆಗ್ತದೆ, ಈಗ ತಿಳ್ಕೊಂಡು ಬಿಡು ನೀನು. ಖರೆ ಈ ಕರಜಿಗೆ ತಂಗಿಗೆ ಇದು ಲಾಸ್ಟ್ ಆಗೋದಿಲ್ಲ. ತಡವಾಳ ಗ್ರಾಮ ಹೌದೌದಲ್ಲ. ಯಾವಾಗಿದ್ರು ನಾ ಬರಕಿನೇ, ಹೌದೌದು ಇಲ್ಲಿ ಕರಜಿಗೆ ತಂಗಿ ಹೆಚ್ಚ ಆಗಕಿನೇ. ಹೌದು. ಯಾಕಪ್ಪ ಅಂತಂದ್ರ ಅಂತಾರವ್ರು, ಏನಂತಾರ್ರಿ? ಆ ಪಾಂಡವ್ರ ಪಾಲನ ಹಿಡ್ಕೊಂಡು ಬಿಟ್ಟು ಕೂಡಿ ಅಂದ್ರ ಅವ್ರು ಏನಂತಾರ್ರಿ? ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಏನು? ಆ ಕುಂತಿ ಕುಂತಿ ಏನ್ ಮಾಡುದು, ಕರ್ಣಗ ಎಲ್ಲಿ ಬಿಟ್ಟಳು? ಎಲ್ಲಿಗೆ ಬಿಟ್ಟಾಳ? ಆ ಎಲ್ಲಿಪ್ಪ ಅಂತಂದ್ರ ನೀರು ಕೂಡಿಸಿದಳು, ಹೊಳಿ ಕೂಡಿಸಿದಳು ಕುಂತಿ. ಹೌದಲ್ಲ. ಕುಂತಿ ಯಾರ ಮಗಳು? ದತ್ತಕ ತಗೊಂಡಿದೆ ಯಾರು? ಕುಂತಿ ಬೋಧ. ಹೌದೌದ್ರ. ಅವ ತಗೊಂಡ ಕೂಡಲೇ ಏನಾಯ್ತಪ್ಪ ಅಂತಂದ್ರ ಇದಕ್ಕಿಂತ ಮೊದಲ ಏನು? ಆ ಯಾರಪ್ಪ ಅಂತಂದ್ರ ತಮ್ಮ ಕುಂತಿ ಬೋಧ ಏನಪ್ಪಾ ಅಂತಂದ್ರ ಹೌದು, ಕುಂತಿಗೆ ದತ್ತಕ ತಗೊಳಕ್ಕಿಂತ ಮೊದಲ ಆಕಿನ ಹೆಸರು ಒಂದದ, ಆಕಿನ ಹೆಸರೇನು ಅಂತ ಕೇಳ್ತಾರ ಅವರು. ಕೇಳಲ್ಲ. ಇಷ್ಟು ಗೊತ್ತಿರ್ಲಾರ್ದೆ ನಾನ್ ನಿನ್ನ ತಂಗಿ ಅನಸ್ಕೊತೀನಿ ಅಂತ ಆತೀನಿ ನಿನಗೆ. ಅಲ್ಲ ಸಣ್ಣ ಹುಡುಗರು ಹೇಳ್ತಾವ ಇದನ್ನ. ಯಾಕಪ್ಪ ಅಂತಂದ್ರ ಇತಿಹಾಸ ಹೆಂಗದ ಕೇಳ್ರಿ. ಮತ್ತೇನಂದ್ರ ಅವರು ಏನು? ಆ ಕುಂತಿ ಕರ್ಣಗ ಹೊಳಿ ಗೂಡಿಸ್ಬೇಕಾದ್ರ ಅಂತ ಏನಪ್ಪಾ ಅಂತಂದ್ರ ಕುಂತಿಗೆ ಕಷ್ಟ ಏನೋ ಬಂದಿತ್ತು. ಏನು ಕಷ್ಟ ಬಂದಿತ್ತು? ಅಣ್ಣ ಇವೆಲ್ಲ ನಾ ಹೇಳ್ತೀನಿ, ನೀ ಏನು ವಿಷಯ ಬೆಳೆಸಿದೆ ಅದು ನನಗೆ ಹೇಳು. ಏನ್ ಬೆಳೆಸಿದಪ್ಪ ವಿಷಯ ಹಿಡಿದಿ? ಕೌರವ್ರ ಬದಲು ನೀ ಏನು ಬೆಳೆಸಿದೆ ಅಂತ ನಾ ಕೇಳ್ತೀನಿ ನಿನಗೆ. ಏನೋಪ್ಪ? ಏನೂ ಇಲ್ಲ. ಯಾಕಪ್ಪ ಅಂತಂದ್ರ ತಮ್ಮ ಹೆಂಗೈತಿ ಕತಿ ಕೇಳ್ರಿ. ಹೇಳ. ಕುಂತಿದು ಮೊದಲನೇ ಹೆಸರು ಏನಪ್ಪಾ ಅಂತಂದ್ರ ಏನು? ಪ್ರಥಾ ಅಂತಕ್ಕಂಥದ್ದು ಮೊದಲನೇ ಹೆಸರು ಹಾಕಿದ್ರು. ಪ್ರಥಾದೇವಿ ಮೊದಲನೇ ಹೆಸರ. ಈಕೆ ಯಾರ ಮಗಳು? ಶೌರಸೇನನ ಮಗಳು ಪ್ರಥಾದೇವಿ. ಹೌದು, ಶೌರಸೇನನ ಮಗಳು ಪ್ರಥಾದೇವಿ. ಪ್ರಥಾದೇವಿ ಯಾರಪ್ಪ ಅಂತಂದ್ರ ಶೌರಸೇನ ಮತ್ತು ಕುಂತಿ ಬೋಧ ಇವ್ರು ಏನಪ್ಪಾ ಅಂತಂದ್ರ ಸ್ನೇಹಿತರು ಇದ್ರು. ಹೌದೌದ. ಕುಂತಿ ಬೋಧಗ ಸಂತಾನ ಇದ್ದಿತ್ತಿಲ್ಲ. ಆ ಟೈಮ್ ಒಳಗ ನಾ ಏನು ಮಾಡ್ಲಿ ಅಂದ ಕೂಡ್ಲೆ ಏನಾಯ್ತು? ಇವ ಏನಾಯ್ತು ನೋಡು ಶೌರಸೇನ, ನೀ ಏನು ಚಿಂತೆ ಮಾಡ್ಲಕ್ ಹೋಗ್ಬೇಡ. ನನ್ನ ಮಗಳ ಪ್ರಥಾದೇವಿ ನನ್ನ ನಿನಗ ದತ್ತಕ ಕೊಡ್ತೀನಿ ಅಂತೇಳಿ ಹೇಳಿದ್ರು. ಯಾರು? ಶೌರಸೇನ. ಇವ್ರಿಬ್ರು ದೋಸ್ತರಿದ್ರು. ಹೇಳ್ದ ಕೂಡ್ಲೆ ಕುಂತಿಯನ್ನ ಕೊಟ್ಟ. ಅಲ್ಲಿ ಏನು ಕುಂತಿ ಬೋಧಗ ದತ್ತಕ ಕೊಟ್ಟಳು. ಕುಂತಿ ಅಂತ ಹೆಸರು ಬಂತು. ಈ ಕುಂತಿ ದೇವಿ ಪರಮಾತ್ಮನ ಖುಷಿ, ಪರಮಾತ್ಮನ ಧ್ಯಾನ ಮಾಡ್ಲಕತ್ತಳು. ಅವಾಗ ಆ ಟೈಮ್ ಒಳಗ ಧ್ರುವಾಸ ಮುನಿಗಳು ಬಂದು ಕುಂತಾದೇವಿಗೆ ಅಂತಾರ, ಏನಂತಾರ? ನನ್ನ ಕುರಿತಾಗಿ ನೀ ತಪಸ್ಸನ ಮಾಡಿದೆ, ಧ್ಯಾನ ಮಾಡಿದೆ, ನಿನ್ನ ಭಕ್ತಿಗೆ ನಾ ಒದತೀನಿ, ನಿನಗ 5 ಮಂತ್ರ ಪಠಣ ಮಾಡ್ತೀನಿ. ಇವರಿಗೆ ಏನಪ್ಪಾ ಅಂತಂದ್ರ ಧ್ರುವಾಸ ಮುನಿಗಳಿಗೆ ಗೊತ್ತಾಗಿತ್ತು. ಏನು ಗೊತ್ತಿತ್ತು? ತ್ರಿಕಾಲ ಜ್ಞಾನಿಗಳಿದ್ರು. ಮುಂದಿನ ಸುದ್ದಿ ಇವರಿಗೆ ಗೊತ್ತಿತ್ತು. ಈ ಕುಂತಿ ದೇವಿಯಿಂದ ಪಾಂಡುರಾಜನ ಜೋಡಿ ಮದುವೆ ಆಯ್ತಪ್ಪ ಅಂತಂದ್ರ ಪಾಂಡುರಾಜಗ ಫಲ ಸಂತಾನ ಇಲ್ಲ. ಹೀಗೆ ಈಕೆ ಕುಡಿಬೇಕಂತ ತಿಳ್ಕೊಂಡು ಮಂತ್ರ ಪಟ್ಟಣ 5 ಮಕ್ಕಳದೇ ಮಂತ್ರ ಪಟ್ಟಣ ಯಾರಿಗೆ ಮಾಡಿಬಿಟ್ರು? ಧ್ರುವಾಸ ಮುನಿಗಳು ಯಾರಿಗೆ? ಕುಂತಾದೇವಿಗೆ ಮಾಡಿಬಿಟ್ರು. ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡಿ ಹೋದರು. ಅವಾಗ ಕುಂತಾದೇವಿಯನ್ನ ಸಣ್ಣಕ್ಕಿದ್ದಳು, ಏನೂ ತಿಳಿತಿದ್ದಿಲ್ಲ. ಮಂತ್ರ ಪಟ್ಟಣ ಮಾಡಿ ಹೋದ ಕೂಡಲೇ ಈಕಿಗೆ ಏನ್ ಅನ್ಸ್ತಾಕತ್ತ? ಕುಂತಾದೇವಿಗೆ ಏನ್ ಅನ್ಸ್ಲತ್ತವ? ಧ್ರುವಾಸ ಮುನಿಗಳರೇ ನನಗ 5 ಮಂತ್ರ ಪಟ್ಟಣ ಮಾಡಿ ಹೋಗ್ಯಾರ. ಇದು ನಾ ಪರೀಕ್ಷೆ ಮಾಡ್ಬೇಕು, ಇದು ಖರೆ ಐತೋ ಏನೋ ಸುಳ್ಳು ಐತೋ ಅಂತ ತಿಳ್ಕೊಂಡು
ಬಂದು ನೋಡ್ಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಏನ್ ಹೇಳಿದ್ರು ಧ್ರುವಾಸ ಮುನಿಗಳು ಏನು ಇನಿ ಯಾವ ದೇವರ ಹೆಸರು ತಗೊಂಡ ಕರಿತಿ ನೋಡು ಆ ದೇವರ ಬಂದು ನಿನಗ ಸಂತಾನ ಕೊಡ್ತಾನ ಅಂತ ಹೇಳಿ ಧ್ರುವಾಸ ಮುನಿಗಳು ಮಂತ್ರ ಪಟ್ಟಣ ಮಾಡಿ ಹೋಗಿದ್ರು ಈಕಿ ಯಾರಿಗೆ ಕೇಳೋ ಕುಂತಾದೇವಿ ಯಾರಿಗೆ ಕೇಳ್ತಾಳ ಸೂರ್ಯ ದೇವನಿಗೆ ಕರೆದು ಬಿಟ್ಟಳು ಸೂರ್ಯ ದೇವ ಪ್ರತ್ಯಕ್ಷ ಆಗಿ ಕುಂತಾದೇವಿ ಮುಂದೆ ನಿಂತ ನಿಂತ ಕೂಡಲೇ ನಿನಗ ಸಂತಾನ ಕೊಡ್ತೀನಿ ಅಂದ ಕೂಡಲೇ ಅವಾಗ ಅಂತಾಳ ಕುಂತಿ ಏನು ಯಪ್ಪ ನಾರೇ ಇನ್ನ ಅರಿತಕ್ಕಿದೀನಿ ನನಗೆ ಏನೂ ಗೊತ್ತಾಗುದಿಲ್ಲ ಆ ಏನು ಇದು ಏನು ಧ್ರುವಾಸ ಮುನಿಗಳು ನನಗ ಐದು ಮಂತ್ರ ಪಟ್ಟಣ ಮಾಡ್ಯಾರ ನೋಡು ಹೌದಾ ಅವ್ರು ಮಾಡಿರ್ತಕ್ಕಂಥ ಖರಿ ಅದೋ ಏನು ಸುಳ್ಳಾದೋ ನೋಡು ಸಲುವಾಗಿ ನಾ ಪರೀಕ್ಷೆ ಮಾಡೀನಿಯಪ್ಪ ನನಗೆ ಸಂತಾನ ಕೊಡಲಾಕ ಹೋಗ್ಬೇಡ ನಾ ಇನ್ನ ಸಣ್ಣಕ್ಕಿದೀನಿ ಅಂದ ಕೂಡ್ಲೆ ಅವಾಗಂತಾನ ಸೂರ್ಯ ದೇವ ಏನಂದ ನಾರೇ ಏನಪ್ಪ ಅಂತಂದ್ರ ನೀ ನನ್ನ ಕುರಿತು ತಪಸ್ಸನೆ ಮಾಡಿದಿ ನಾ ನಿನಗ ಕೊಡ್ಲಾರ್ದೆ ಹೋದ್ನಪ್ಪ ಅಂತಂದ್ರ ನನಗ ಪ್ರಶ್ನ ಬರ್ತದ ನಾ ನಿನಗ ಕೊಟ್ಟೆ ಹೋಗ್ತೀನಿ ಅಂತ ತಿಳ್ಕೊಂಡ ಸೂರ್ಯ ದೇವ ಆಶೀರ್ವಾದ ಮಾಡಿ ಹೋಗದ ಕೂಡಲೇ ಗರ್ಭಧಾರಣ ಆಯ್ತು ಕುಂತಿ ಕಿವಿದಿಂದ ಕರ್ಣ ಹುಟ್ಟಿ ಬಂದ ಕಿವಿದಿಂದ ಹುಟ್ಟ್ಯಾನ ಅಂತೇಳಿ ಕರ್ಣ ಅಂತೇಳಿ ಹೆಸರು ಬರ್ತಾವನಿ ಅವಾಗ ಹುಟ್ಟಿ ಬಂದ ಕೂಡಲೇ ಏನಾಯ್ತಪ್ಪ ಅಂತಂದ್ರ ಕುಂತಿ ಮನುಷ್ಯನ ವಿಚಾರ ಮಾಡ್ತಾಳ ಏನ್ ವಿಚಾರ ಅಲ್ಲ ನಾರೇ ಪರೀಕ್ಷೆ ಮಾಡೋ ಸಲುವಾಗಿ ಸೂರ್ಯ ದೇವನ ಕರದ್ನಿ ಕರ್ಣ ಹುಟ್ಟಿ ಬಂದ ಇದು ಏನಾಯ್ತಪ್ಪ ಅಂತಂದ್ರ ಊರಿಗೆಲ್ಲ ಗೊತ್ತಾಯ್ತಪ್ಪ ಅಂತಂದ್ರ ಬಟ್ಟ ಬರ್ತಾವ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ನಾ ಹಿಂಗೆ ಬಿಡಬಾರ್ದು ಅಂತ ತಿಳ್ಕೊಂಡು ಕುಂತಿ ಏನ್ ಮಾಡಿದಳು ಕರ್ಣನ ಒಯ್ದು ಹೊಳಿಗೂಡ್ಸಾಳ ಇಷ್ಟೇ ನಿಮ್ಮ ಪ್ರಶ್ನೆಗೆ ಉತ್ತರ ಇಷ್ಟ ಅದ ಎದರ ಸಲುವಾಗಿ ಆಕಿಗೇನ ಕಷ್ಟ ಏನು ಬಂದಿಲ್ಲ ಕರೆ ಒಂದು ಬಟ್ಟ ಬರಬಾರದು ಅಂತ ತಿಳ್ಕೊಂಡು ಕರ್ಣನ ಹೊಳಿಗೂಡ್ಸಾಳ ಕುಂತಿದ ಮೊದಲನೇ ಹೆಸರ ಪ್ರತಾದೇವಿ ಶೇವರ ಶೇನನ ಮಗಳು ಅಲ್ಲಂದಿಪ್ಪ ಅಂತಂದ್ರ ಮುಂದಿನ ಸಂಧಿಗೆ ಹೇಳೋದನ್ನ ಮುಂದೆ ಮಾತಾಡೋದು ಆಯಿ ಮುತ್ತೇನ ಹೆಸರು ಕೇಳೋರು ಅವ್ರು ಏನೇನು ಬಿಟ್ಟಾರ ಹೆಸರು ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ಮತ್ತೇನ್ರಿ ಪಾಂಡವರು ಅಂತಕ್ಕಂಥದ್ದು ಇನ್ನ ಬೆಳೆಸೋದದ ಬೆಳೆಸೋದ ಏನ್ ಹೇಳಿದ್ರ ಅವರು ಏನ್ ಯಾರ ಕೌರವರು ಸಣ್ಣ ಪಾಲು ನನಗ್ ಬಿಟ್ಟಾಳ ತಂಗಿ ಕೆಟ್ಟವ್ರ ಪಾಲು ನನಗ್ ಬಿಟ್ಟಾಳ ಅಂತಕ್ಕಂತ ಮಾತಂದೇಣ ಅಂದ್ರಲ್ಲ ಕೆಟ್ಟವ್ರ ಅಲ್ಲಾಕ್ ಹೋಗ್ಬೇಡ ನಿನಗ್ ಬೆಳೆಸ್ಲಾಕ ಬರೋದು ಅಷ್ಟೇ ಅದು ಯಾಕಪ್ಪ ಅಂತಂದ್ರ ಪಾಲ್ ಚಲೋ ಬಿಟ್ಟು ನಿನಗ ಸೋದವನಿ ನಿನಗ ಬಿಟ್ಟಾದ ಹೆಚ್ಚಿನವ್ರದೇ ಬಿಟ್ಟಿ ನಿನಗ ಹೌದು ಕರೆ ನಿನಗ ಬೆಳೆಸ್ಲಾಕ ಬರಲ್ಲ ಅಷ್ಟೇ ಇನ್ನೂ ಸ್ವಲ್ಪ ವಿಚಾರ ಮಾಡಿ ವಿಷಯ ಬೆಳೆಸು ತಂಗಿ ಜೋಡಿ ಚಾಲೆಂಜ್ ಹಾಕ್ಬೇಕಾದ್ರು ವಿಷಯ ನೀ ಏನಪ್ಪಾ ಅಂತಂದ್ರ ಬಾಳ ಎಚ್ಚರನೆ ಮಾತಾಡ್ಬೇಕಾಗ್ಯದ ಇಲ್ಲಿ ಎಚ್ಚರದಿಂದನೇ ಈ ಕರಜಿಗೆ ತಂಗಿ ಜೋಡಿ ನೀ ಚಾಲೆಂಜ್ ಮಾಡ್ಬೇಕಾಗ್ಯದ ಇದೊಂದು ತಂಗಿದ ನಿನಗ ಚಾಲೆಂಜ್ ಇವ್ ಬರೀ ಗಾಲಿ ಕೈಸ್ಕೊಂಡು ಕೂತ್ರೆ ಕೆಲಸ ಕೊಡುದಿಲ್ಲ ಚಾಲೆಂಜ್ ಆಗ್ತೈತೆ ಗಾಲಿ ಕೈಸ್ಕೊಂಡ್ರ ದಾಡಿ ಸಿಗ್ತಾವ ಕೈಯಾಗ ನೀವೇನೋ ಮಾತಾಡಿ ಅವ್ರ ಬಾಯಾಗ ಹೋಗಿ ನನಗ್ ಕೊಡ್ಬೇಡ್ರಿ ನೀವು ಮಾತಾಡ್ತೇವೆ ಅದಕ್ಕೆ ಇರ್ಲಿ ಪಾಂಡವರು ಏನ ಕೀರ್ತಿ ಮಾಡಿದ್ರು ಏನ ಲೀಲೆಗಳು ಮಾಡಿದ್ರು ಅಂತಕ್ಕಂಥದ್ದು ಈ ಪದ ಮತ್ತು ಮಾರ ಮುಗಿಯನ ಮಾತಾಡೋದ ಮಾತಾಡಲ್ಲ ಪದ ಹೆಂಗ ಕೇಳು ದೇಶ